ಹೌದು ಸರ್, ನಾನು ಮೊಬೈಲಲ್ಲಿ ನೋಡ್ಕೊಂತ ಬರ್ತಾ ಇದ್ದೆ ಹಾಟ್ಸ್ಟಾರಲ್ಲಿ. ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಯಾವಾಗಲೂ ಸಹಿತ ಭಾರತೀಯರನ್ನ ಒಂದು ಕುತೂಹಲದ ಘಟ್ಟದಲ್ಲಿಡುವಂಥ ಪಂದ್ಯ. ಇಲ್ಲಿವರೆಗೂ ಭಾರತ ಅನಭಿಷಿಕ್ತ ದೊರೆಯಂತೆ ಭಾರತ ಪಾಕಿಸ್ತಾನದ ಮೇಲೆ ಪಾರಮ್ಯವನ್ನು ಸಾಧಿಸ್ತಾ ಇದೆ. ಅನೇಕ ಪಂದ್ಯಗಳನ್ನು ಆಡಿದರೂ ಸಹಿತ ಭಾರತ ಎಲ್ಲೂ ಸಹಿತ ತನ್ನ ಪಾರಮ್ಯವನ್ನು ಬಿಟ್ಟುಕೊಟ್ಟಿಲ್ಲ. ಇದು ಸಹಿತ ಮುಂದುವರಿತಿದೆ. ಯಾಕಂದರೆ ಭಾರತದಲ್ಲಿ ಇರುವಂಥ ಕ್ರೀಡಾ ವ್ಯವಸ್ಥೆ ಪಾಕಿಸ್ತಾನದಲ್ಲಿರುವಂಥ ಕ್ರೀಡಾ ವ್ಯವಸ್ಥೆಗೆ ಹೋಲಿಸಿದರೆ ಬಹಳಷ್ಟು ಅದ್ಭುತವಾದಂಥ ವ್ಯವಸ್ಥೆ ಭಾರತ ದೇಶದಲ್ಲಿರೋದ್ರಿಂದ ಅನೇಕ ತಂಡಗಳನ್ನು ಸಹಿತ ಕಟ್ಟಿದ್ರು ಸಹಿತ ಪಾಕಿಸ್ತಾನದ ಮೇಲೆ ನಾವು ದಿಗ್ವಿಜಯ ಸಾಧಿಸಲು ಸಾಧ್ಯ ಆಗ್ತಾ ಇದೆ ಸರ್. ತುಂಬಾ ಖುಷಿ ಆಗ್ತದೆ. ನನಗೆ ಸುಮಾರು 35 ವರ್ಷಗಳ ಒಂದು ಕ್ರಿಕೆಟ್ನ ನೋಡುವಿಕೆ ಇತಿಹಾಸ ಇದೆ. 1996 ಅಲ್ಲಿ ಸಹಿತ ಭಾರತ ಪಾಕಿಸ್ತಾನದ ಮೇಲೆ ಬೆಂಗಳೂರಿನಲ್ಲಿ ಪಂದ್ಯ ಗೆದ್ದಿತ್ತು. ಅದಾದ ನಂತರ 2003, 2007, 2011, 2015, 2019, 2023 ಹೀಗೆ ಎಲ್ಲಾ ವರ್ಲ್ಡ್ ಕಪ್ಗಳಲ್ಲಿ ಭಾರತ ತಂಡ ಪಾಕಿಸ್ತಾನದ ಮೇಲೆ ದಿಗ್ವಿಜಯ ಸಾಧಿಸಿರೋದು ಕ್ರಿಕೆಟ್ ಪ್ರೇಮಿಗಳಾದ ನಮಗೆ ಬಹಳಷ್ಟು ಸಂತೋಷವನ್ನ, ಸಂಭ್ರಮವನ್ನ ತಂದಿದೆ ಸರ್. ಸರ್, ಆಗಿನ ಕಾಲದಲ್ಲಿ ಮಾಧ್ಯಮಗಳ ಒಂದು ಕೊರತೆ ಇದ್ದುದರಿಂದ ಸಾಕಷ್ಟು ಜನ ನಾವು ನೋಡ್ತಾ ಇದ್ವಿ ಟಿವಿ ಪರದೆಯ ಮುಂದೆ ಕುತ್ಕೊಂಡು. ಈಗ ಟೆಕ್ನಾಲಜಿ ಮುಂದುವರೆದಂತೆ ನಾವು ಮೊಬೈಲ್ನಲ್ಲಿ ಮತ್ತು ನಮ್ಮ ಇರುವಂತಹ ಲ್ಯಾಪ್ಟಾಪ್ನಲ್ಲಿ ನೋಡುವಂತ ವ್ಯವಸ್ಥೆ ಇರೋದ್ರಿಂದ ಆ ತರದ ಕ್ರೇಜು ಈಗ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಹೌದು ಸರ್, ಹೌದು ಸರ್. ಹಾ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಭಾರತ ಪಾಕಿಸ್ತಾನ ಮ್ಯಾಚ್ ಐತೆ ಅಂದ್ರೆ ನಾವು ಬಹಳಷ್ಟು ಕುತೂಹಲದಿಂದ ಪಂದ್ಯಗಳನ್ನು ನೋಡ್ತಾ ಇರ್ತೇವೆ ಸರ್. ಇವತ್ತಿನ ಪಂದ್ಯ ಸಹಿತ ಕುತೂಹಲದ ಘಟ್ಟಕ್ಕೆ ಸಾಕ್ಷಿ ಆಯಿತು. ಈ ಒಂದು ವರ್ಲ್ಡ್ ಕಪ್ ನಲ್ಲಿ ಭಾರತ ತಂಡ ಬಹುತೇಕವಾಗಿ ದಿಗ್ವಿಜಯ ಸಾಧಿಸಿ ವರ್ಲ್ಡ್ ಕಪ್ ಅನ್ನು ಲಿಫ್ಟ್ ಮಾಡುತ್ತದೆ ಎಂಬ ವಿಶ್ವಾಸ ನಮಗಿದೆ. 2007ರಲ್ಲಿ ಮೊದಲನೇ ಬಾರಿಗೆ ಭಾರತ ತಂಡ ವಿಶ್ವಕಪ್ ಅನ್ನು ಲಿಫ್ಟ್ ಮಾಡಿತ್ತು. ಅಗೇನ್ ಮತ್ತೆ ಈ ಸಾರಿನ ಸಹಿತ ಭಾರತ ತಂಡ ಲಿಫ್ಟ್ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ ಸರ್. ಫೈನಲ್ ಭಾರತ ತಂಡ ಖಂಡಿತವಾಗಿ ಫೈನಲ್ ಬರುತ್ತೆ ಅಂತ ವಿಶ್ವಾಸ ಇದೆ ನಮಗೆ. ಆಸ್ಟ್ರೇಲಿಯಾ ತಂಡ ಬಂದ್ರೆ ಒಂದಿಷ್ಟು ಕಠಿಣ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಬಯಸ್ತೇನೆ. ಯಾಕಂದ್ರೆ 2023 50 ಓವರ್ ವರ್ಲ್ಡ್ ಕಪ್ ನಲ್ಲಿ ಸಹಿತ ಭಾರತ ತಂಡ ಕೊನೆಯ ಗಳಿಗೆಯಲ್ಲಿ ಎಡವಿದ್ದು ನಮಗೆ ಇನ್ನೂ ಸಹಿತ ವಿಷಾದ ಇದೆ. ಆ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾ ಬಂದ್ರೆ ನಮ್ಗೆ ಒಂದಿಷ್ಟು ಕಠಿಣ ಆಗ್ಬೋದು. ಇನ್ನು ಜಗತ್ತಿನ ಯಾವುದೇ ತಂಡ ಬಂದರೂ ಸಹಿತ ಭಾರತ ಆ ತಂಡಗಳನ್ನು ಬಗ್ಗು ಬಡಿಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಸರ್. ಮಲ್ಲಪ್ಪ ಕರಣನವರ್ ಸರ್, ಪ್ರೈಮರಿ ಸ್ಕೂಲ್ ಟೀಚರ್ ಸರ್. ಥ್ಯಾಂಕ್ ಯು ಸರ್.